ನಾನು ಹರೀಶ್ ನಾಗರಾಜು, ಇದು ನ್ಯೂಸ್ 10. ಈ ಕ್ಷಣ ಈ ದೃಶ್ಯವನ್ನ ನೀವೇನಾದ್ರೂ ನೋಡಿದ್ರೆ ಒಳ್ಳೆ ಫಿಲ್ಮ್ ನೋಡ್ತಿದೀವಲ್ಲ ಅಂತ ನಿಮ್ಗೆ ಅನಿಸ್ಬಿಡೋಕೆ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಅಂತಹ ದೃಶ್ಯ ನಡೀತು. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಸಿನಿಮಾ ಸ್ಟೈಲ್ ನಲ್ಲಿ ಮುತ್ತೂಟ್ ಫೈನಾನ್ಸ್ ನಲ್ಲಿ ಲೂಟಿ ಆಗೋಯ್ತು. ಇದೇನು ಮಧ್ಯರಾತ್ರಿ ಸೀನ್ ಅಲ್ಲ, ಮಧ್ಯಾಹ್ನ ಬೆಳಗ್ಗೆ ಹಗಲಿನ ಸೀನ್ ಇದು. ಹೊಸೂರಿನ ಬಾಗಲೂರಿನಲ್ಲಿ ನಿನ್ನೆ ನಡೆದಂತಹ ಘಟನೆ. ಬ್ರೇಕಿಂಗ್ ನ್ಯೂಸ್. ಸಿನಿಮಾ ಸ್ಟೈಲಲ್ಲಿ ಲೂಟಿ ನಡೀತು ಮುತ್ತೂಟ್ ಫೈನಾನ್ಸ್ ಅಲ್ಲಿ. ಹೊಸೂರಿನ ಬಾಗಲೂರಿನಲ್ಲಿ ನಿನ್ನೆ ನಡೆದಂತಹ ಘಟನೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದುಷ್ಕರ್ಮಿಗಳ ಕೃತ್ಯ. ಮುತ್ತೂಟ್ ಸಿಬ್ಬಂದಿಗೆ ಗನ್ ತೋರಿಸಿದ್ರು, ಬೆದರಿಕೆ ಹಾಕಿದ್ರು, ಸಿಬ್ಬಂದಿಗಳ ಕೈ ಕಟ್ಟಿದ್ರು, ಬಾಯಿಗೆ ಪ್ಲಾಸ್ಟರ್ ಹಾಕಿ ಮುಚ್ಚಿದ್ರು. ಇದೆಲ್ಲವೂ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗ್ತಾನೇ ಇತ್ತು. ರೆಕಾರ್ಡ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ದುಷ್ಕರ್ಮಿಗಳ ಕೃತ್ಯ ಇದೀಗ ಗೊತ್ತಾಯ್ತು. ಸಿಸಿಟಿವಿ ಮೂಲಕ ಹೇಗೆಲ್ಲ ಲೂಟಿ ಮಾಡಿದ್ರು, ದರೋಡೆ ಮಾಡಿದ್ರು ಅಂತ. 5 ಜನ ದುಷ್ಕರ್ಮಿಗಳು. ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮತ್ತು ಈಗ ವಿಜುವಲ್ಸ್ ಬಂತು. ಕೈಯಲ್ಲಿ ಗನ್ ಇದೆ. ಕಳ್ಳ ನಂಬರ್ 1 ದರೋಡೆಕೋರ. ನೋಡಿ, ಯಾವುದೋ ರಾತ್ರಿ ಆಗಿದ್ರೆ ಅದೊಂಥರ ಅಲ್ಲ, ಇದು ಬೆಳಗಿನ ಜಾವ. ಬಾಗಲೂರು ಹೊಸೂರು. ದೃಶ್ಯ 2, ದೃಶ್ಯ 3. ಕಳ್ಳ ನಂಬರ್ 3. ಇವನು ಹೆಲ್ಮೆಟ್ ಹಾಕೊಂಡಿದ್ದಾನೆ, ಗೊತ್ತಾಗಬಾರ್ದು ಸಿಸಿಟಿವಿಯಲ್ಲಿ ಅಂತ. ಬಾಯ್ ಬಿಡಬೇಡ, ನೀನು ಕೀ ಕೊಡು, ನೀನು ಮಾತಾಡಿದ್ರೆ ಕೊಂದು ಬಿಡ್ತೀವಿ, ಈ ಥರದ್ದು ಏನೋ ಇರ್ಬೋದು, ಗೊತ್ತಿಲ್ಲ, ಎದುರಿಸಿರ್ತಾರಲ್ಲ ಆ ಥರ ಎಲ್ಲ. ಸೊ ಹಾಗಾಗಿ ಆತ ಬೇಡ್ಕತ್ತಿದ್ದಾನೆ. ಬಟ್ ಸ್ಟಿಲ್ ಕೈ ಕಟ್ಟಾಕಿ ಕೂರಿಸಿದ್ರು, ಬಾಯಿ ಪ್ಲಾಸ್ಟರ್ ಹಾಕಿದ್ರು, ದೂರದಲ್ಲಿ ಕಟ್ಟು ಕೂರಿಸಿದ್ದಾರೆ. ಮಾತಾಡಂಗಿಲ್ಲ, ಉಸಿರು ಬಿಗಿಯಂಗಿಲ್ಲ ಅಷ್ಟೇ. ಎಷ್ಟು ದೋಚಿರೋದವರು? 7.5 ಕೋಟಿ ಮೌಲ್ಯದ ಚಿನ್ನ. ಅಬ್ಬಬ್ಬಬ್ಬ. ಸಿಬ್ಬಂದಿಗೆ ಬೆದರಿಕೆ ಹಾಕಿ ಎಲ್ಲರನ್ನು ಒಟ್ಟಿಗೆ ಕರ್ಕೊಂಬಂದ್ರು. ಇನ್ನೊಂದ್ಸರಿ ಈಗ ಚೇರೆಲ್ಲ ಎತ್ತಿದ್ರು. ಮ್ಯಾನೇಜರ್ ಅನ್ಸುತ್ತೆ ಅವರು. ಚೇರೆಲ್ಲ ಎತ್ತು ಮೇಲಿಟ್ರು. ಒಂದು ರೂಮಿಗೆ ಕರ್ಕೊಂಬಂದು ಒಳಗೆ ಕೂಡ ಹಾಕಿದ್ರು ಎಲ್ಲರನ್ನೂ ಕೂಡ. CCTV ಅಲ್ಲಿ ಮ್ಯಾನೇಜರ್ ರೂಮಲ್ಲೋ ಕ್ಯಾಶಿಯರ್ ರೂಮಲ್ಲೋ ಫುಲ್ ಕಾಣಿಸ್ತಾ ಇದೆ ಇದು. ಆ ಬೆದರಿಕೆ ಹಾಕಿ ಬೇರೆ ಬೇರೆ ಕಡೆ ಕಟ್ಟಾಕಿ ಬಾಯಿ ಪ್ಲಾಸ್ಟರ್ ಹಾಕಿದ್ರು. ಈಗೆಲ್ಲ ಮಾನಿಟರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಕರ್ಕೊಂಬಂದು ಆ ರೂಮಲ್ಲಿ ಕೂಡ ಹಾಕಿದ್ರು ಎಲ್ಲರನ್ನೂ ಕೂಡ. ಅದಾದ್ಮೇಲೆ ಲಾಕರ್ ಒಳಗೆ ಎಂಟ್ರಿ ಕೊಟ್ಟರು. ಕಳ್ಳ ಹೆಲ್ಮೆಟ್ ಹಾಕೊಂಡು ಈಗಾಗಲೇ ಕೀ ಇಸ್ಕೊಂಡಿದ್ರಲ್ಲ, ಎಲ್ಲ ಗೊತ್ತಿರಲ್ವಲ್ಲ ಇಂತಿದ್ದಾದರೂ ಕೂಡ ಒಂದಷ್ಟು ಚಾಣಾಕ್ಷತನ ಇದಿರ್ಬೋದು. ನಂಬರ್ಗಳಂತೂ ಇದ್ದೇ ಇರುತ್ತೆ. ಆ ನಂಬರ್ ತೆಗೆದು ಎಲ್ಲ ನೀಟಾಗಿ ಅರ್ಜೆಂಟ್ ಏನೂ ಇಲ್ಲ, ಆರಾಮಾಗಿ ಅವ್ರದ್ದೇ ಟೈಮು ಎಲ್ಲರನ್ನೂ ಕೂಡ ಹಾಕಿದ್ಮೇಲೆ ನೀಟಾಗಿ ಒಬ್ಬೊಬ್ಬರಾಗಿ ಒಂದೊಂದೇ ಲಾಕರ್ಗಳನ್ನು ತೆಗಿಯೋಕ್ಕೆ ಶುರು ಮಾಡಿದ್ರು. ಆ ಲಾಕರ್ಲಿ ಎಷ್ಟಿತ್ತು? ಎಲ್ಲ ಚಿನ್ನನೇ ಇರುತ್ತೆ, ಇನ್ನೇನು ಇರಲ್ಲ ಅಲ್ಲಿ ಮುತ್ತೂಟ್ ಫೈನಾನ್ಸಲ್ಲಿ. ಸೊ ಹಾಗಾಗಿ ಬೆಳಗ್ಗೆ 9:04 ರೀ ಈ ಕಳ್ತನ ಆಗ್ತಿರೋದು, ದರೋಡೆ ಆಗ್ತಿರೋದು. CCTV ದೃಶ್ಯ ಸರಿಯಾಗಿದೆ. ನನ್ನ ಸಹೋದ್ಯೋಗಿ ಚಂದ್ರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರು. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್. ಏನ್ ಚಂದ್ರು, ಬೆಳಗ್ಗೆ 9:30-10 ಗಂಟೆಗೆ ನಡೆಯುತ್ತೆ ಅಂದ್ರೆ ಶಾಕ್ ಆಗ್ಬಿಡ್ತಾರೆ ಬೆಂಗಳೂರು ಜನ. ಈ ತರ ನಡೀತಾ ಇದ್ರೆ ಯಾರು ನಂಬಿಕೆ ಇಟ್ಟು ಹೋಗ್ತಾರಾಗಿದ್ರಿ ಈ ತರ? ನಿಜ ಹರೀಶ್ ನಾಗರಾಜ್. ಏನು ಅಂತಂದ್ರೆ ಪಕ್ಕ ಸಿನಿಮಾ ರೀತಿಯಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಕೂಡ ಅವರ ಒಂದು ಪ್ಲಾನ್ ಎಲ್ಲೂ ಕೂಡ ಮಿಸ್ ಆಗೋದಿಲ್ಲ. ಪಕ್ಕ ಎಕ್ಸಿಕ್ಯೂಟ್ ಮಾಡ್ತಾರೆ. ಹೆಂಗಂದ್ರೆ 5 ಜನ ಬರ್ತಾರೆ. ಪ್ರಾರಂಭದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಟ್ಕೊಂಡು ಅವನಿಗೆ ಕೈಕಾಲು ಕಟ್ಟಕ್ಕೆ ಸ್ವಲ್ಪ ಅವ್ನು ತಳಿಸ್ತಾರೆ. ಜೊತೆಗೆ ಅಲ್ಲಿಂದ ಬರ್ತಾರೆ ಕ್ಯಾಶಿಯರ್ ಇರ್ತಾನೆ, ಮತ್ತೆ ಅಲ್ಲಿನ ವ್ಯವಸ್ಥಾಪಕ ಇರ್ತಾರೆ. ಎಲ್ಲರೂ ಸೇರಿ ಅವ್ರ 5 ಜನ ಸುತ್ತುವರೆದು ಅವ್ರಿಗೆ ಗನ್ ಅನ್ನ ಮೊದಲು ತಲೆಗಿಟ್ಟು ಗನ್ ಪಾಯಿಂಟ್ ಮಾಡ್ತಾರೆ. ನೀವು ಹೆಚ್ಚಾಗಿ ಮಾತಾಡಿದ್ರೆ ನಿಮ್ಮನ್ನ ಶೂಟ್ ಮಾಡಿ ಫೈರ್ ಮಾಡಿ ಸಾಯಿಸ್ತೇವೆ ಅಂತ ಹೇಳಿ. ಸೊ ಅವ್ರ ಹತ್ರ ಎಲ್ಲ ಕೀಸ್ ಎಲ್ಲ ತಗೋತಾರೆ. ತಗೊಂಡು ಅವ್ರಿಗೆ ಕೈಕಾಲು ಕಟ್ಟಿ 1-2 ಒದೆ ಕೊಟ್ಟು ಒಂದು ರೂಮ್ ಅಲ್ಲಿ ಕೂಡ ಹಾಕ್ತಾರೆ. ಅದಾದ್ಮೇಲೆ ಅವ್ರದೇ ರಾಜಭಾರ. ಅವ್ರು ಯಾವ್ದೇ ರೀತಿ ತರಾತುರಿ ಮಾಡೋದಿಲ್ಲ. ಕೂಲ್ ಅಂಡ್ ಕಾಮ್ ಆಗಿ ಪ್ರತಿಯೊಂದು ಲಾಕರ್, ಪ್ರತಿಯೊಂದು ಸುತ್ತಮುತ್ತ ಇರೋರ್ಗೆ ಒಂದು ಚೂರು ಕ್ಲೂ ಇಲ್ಲ. ಬಿಕಾಸ್ ಪಕ್ಕಪಕ್ಕನೆ ಮನೆಗಳಿವೆ, ಪಕ್ಕಪಕ್ಕನೆ ಅಂಗಡಿಗಳಿವೆ, ಯಾರಿಗೂ ಏನು ಕ್ಲೂ ಗೊತ್ತೇ ಆಗಿಲ್ಲ ಚಂದ್ರು. ನಿಜ ಹರೀಶ್ ನಾಗರಾಜ್. ಏನು ಅಂತಂದ್ರೆ ಅವ್ರಿಗೆ ಗೊತ್ತಿತ್ತು 9ರಿಂದ 9:30 ಪ್ರಾರಂಭ ಅಂದ್ರೆ ಕಚೇರಿಯನ್ನ ಅವ್ರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಕಚೇರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಆಗ್ತಾನೆ ಅವರು ಕಚೇರಿ ಎಂಟ್ರಿ ಕೊಟ್ಟಿರ್ತಾರೆ. ಯಾವುದೇ ರೀತಿ ಸಿದ್ಧತೆ ಇರೋದಿಲ್ಲ. ಮತ್ತೆ ಆಗ ಯಾರು ಗ್ರಾಹಕರು ಬರೋದಿಲ್ಲ ಅಂತೇಳಿ ಪಕ್ಕ ಅವ್ರು ವಾಚ್ ಮಾಡಿರ್ತಾರೆ. 2-3 ದಿನಗಳಿಂದ ಮೊದಲೇ ಅವ್ರು ವಾಚ್ ಮಾಡ್ಕೊಂಡಿರ್ತಾರೆ. ಎಲ್ಲೆಲ್ಲಿ ಏನೇನಿದೆ ಅಂತ ಈ ಮುತ್ತೂಟ್ ಒಳಗೆ ಅವ್ರು ಬಂದು ಎಲ್ಲ ನೋಡ್ಕೊಂಡು ಹೋದಾಗೆ ಕಾಣಿಸ್ತಾ ಇದೆ. ನಿಜ ಹರೀಶ್ ನಾಗರಾಜ್. ಪ್ರತಿಯೊಂದನ್ನು ಅವರು ಪಕ್ಕ ಪ್ಲಾನ್ ಮಾಡ್ಕೊಂಡು ಜನ ಬರ್ತಾರ ಇಲ್ಲ, ಗ್ರಾಹಕರು ಬರ್ತಾರ ಇಲ್ಲ, ಪ್ರತಿಯೊಂದನ್ನು ಕೂಡ ಅವ್ರು ಗಮನಿಸಿರ್ತಾರೆ. ಅದೇ ರೈಟ್ ಟೈಮ್ ಅಂತೇಳಿ 9ರಿಂದ 9:30 ಸುಮಾರು 10:00ವರೆಗೂ ಅವರು ಆರಾಮಾಗಿ ಎಲ್ಲವನ್ನ ದೋಚ್ಕೊಂಡು, ಅದು ಅವ್ರ 5 ಜನ ಪೊಲೀಸ್ ಮೂಲಗಳು ಹೇಳುವಂತ 5 ಜನ ಪ್ರತ್ಯೇಕವಾದ ಬೈಕ್ ನಲ್ಲೇ ಬಂದಿರ್ತಾರೆ. ಕಾರ್ ಬಳಕೆ ಮಾಡಿರೋದಿಲ್ಲ. ಬೈಕ್ ನಲ್ಲಿ ಬಂದಿರ್ತಾರೆ. ಆಯ್ಕಟ್ಟಿನ ಜಾಗದಲ್ಲಿ ಯಾರು ವಾಚ್ ಮಾಡ್ಬೇಕು, ಮೊದಲು ಯಾರು ಒಳಗಡೆ ಎಂಟರ್ ಆಗ್ಬೇಕು, ಯಾರು ಲಾಕರ್. ಫೈನಲ್ ಕ್ವಶನ್ ಕೇಳ್ಬಿಡ್ತೀನಿ ಚಂದ್ರು. ಸಾಮಾನ್ಯ ಈ ತರದ ಪ್ರಕರಣ ಆದಾಗ ಎಷ್ಟೋ ಸರಿ ಒಳಗಡೆಯವ್ರು ಯಾರೋ ಇನ್ವಾಲ್ವ್ ಆಗ್ಬಿಡ್ತಾರೆ ಅಂತ ಕೇಳ್ಪಟ್ಟಿರ್ತೀವಿ. ಆ ತರದ್ ನಡೆದಿದೆ ಕೂಡ ಇಲ್ಲ? ಆ ತರದ್ ಏನಾದ್ರು ಅನುಮಾನ ಇದೆಯಾ? ಹರೀಶ್ ನಾಗರಾಜ್, ಪ್ರಮುಖವಾಗಿ ಪೊಲೀಸ್ ಹೇಳುವಂತದ್ದು ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಯಾರಾದ್ರೂ ಮಾಹಿತಿ ಕೊಟ್ಟಿದ್ರೆ ಮಾತ್ರ. ಯಾಕಂದ್ರೆ ಅವ್ರು ನೀವು ನೋಡ್ಬೋದು ದೃಶ್ಯಗಳಲ್ಲಿ, CCTV ಫುಟೇಜ್ ಅಲ್ಲಿ ಕಾಣ್ತಾ ಇರುತ್ತೆ. ಅವ್ರು ನೇರವಾಗಿ ಲಾಕರ್ ಹತ್ರ ಹೋಗ್ತಾ ಇದ್ದಾರೆ.
ಯಾವ್ದು ಕೀ ಇರುತ್ತೆ, ಕೀಯನ್ನು ಓಪನ್ ಮಾಡಿ ತಡಬಡಾಯಿಸುವಂತದಿಲ್ಲ. ಅಲ್ಲಿ ಯಾರೋ ಒಬ್ಬರು ಮಾಹಿತಿ ಕೊಟ್ಟಿರ್ತಾರೆ, ಯಾರೊಬ್ಬರು ಅವ್ರಿಗೆ ಸಂಪೂರ್ಣ ಒಂದು ಸಹಕಾರ ಇದ್ದೇ ಇರ್ತದೆ. ಇಲ್ಲಾಂದ್ರೆ ಇಷ್ಟು ರೀತಿಯಾಗಿ ಸಿನಿಮೆ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿ ಬರೋಬ್ಬರಿ 7.5 ಕೋಟಿಯಷ್ಟು 25 ಕೆಜಿ ಚಿನ್ನವನ್ನ ಒತ್ತೊಯ್ದು ಹೋಗುವಂಥದ್ದು. ಮತ್ತೆ ಇಲ್ಲಿವರೆಗೆ ಯಾವುದೇ ರೀತಿ ಮಾಹಿತಿ ಅವರ ಬಗ್ಗೆ ಸಿಗ್ಲಿಲ್ಲ. ಮತ್ತೆ ಜೊತೆಗೆ ಇನ್ನೊಂದು ಏನಂತ ನಾಗರಾಜ್ ಅವರು ಪ್ರಮುಖವಾಗಿ ಪೊಲೀಸರನ್ನ ದಿಕ್ತಪ್ಪಿಸೋ ಕೆಲಸವನ್ನು ಮಾಡ್ತಾರೆ. ಚಿನ್ನವನ್ನ ದೋಚ್ಕೊಂಡು ಇಬ್ರು ಬೇರೆ ಒಂದ್ ಕಡೆ ಹೋದ್ರೆ ಇನ್ನೊಬ್ರು ಏನು ಮ್ಯಾನೇಜರ್ ಮೊಬೈಲ್ ಅನ್ನ ಬರೀತಕ್ಕಂಥ ಭಕ್ತಿಪತ್ ಬಳಿ ಎಲ್ಲೇ ಏನೇ ಆದ್ರೂ ಸಿಗಾಕತ್ತಾರೆ, ಬಿಡಲ್ಲ ಪೊಲೀಸ್ನವರು. ಬಟ್ ಎನಿವೆ, ಈ ಕ್ಷಣ ಹಗಲಿ ನಡೆದಿರುವಂತಹ ದರೋಡೆ ದುಷ್ಕರ್ಮಿಗಳ ಕೃತ್ಯ ಸಿಸಿಟಿವಿಲಿ ಸೆರೆಯಾಗಿದೆ. 1 ಸ್ಫೋಟ 5 ಸಾವು, ಅನುಮಾನ ಮಾತ್ರ 100. ಶಿವಮೊಗ್ಗ ಬ್ಲಾಸ್ಟ್ನ ಹೊಣೆ ಯಾರು? ಕರಾಳ ದಂಧೆಗೆ ಯಾರ್ ಕುಮ್ಮಕ್ಕು? ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಮೆಗಾ ಕವರೇಜ್ ಕರಾಳ ಸತ್ಯ ಸ್ಫೋಟ. ಮೊನ್ನೆ ರಾತ್ರಿ 10:22ಕ್ಕೆ ನಡೆದೇ ಹೋಯ್ತು ಈ ಕೃತ್ಯ. ಅದು ಶಿವಮೊಗ್ಗದಿಂದ 9 ಕಿಲೋಮೀಟರ್ ದೂರದಲ್ಲಿರುವಂತಹ ಹುಣಸೋಡು ಅನ್ನೋ ಗ್ರಾಮ. ಅಲ್ಲಿ ಹತ್ರ ಇದೆ ಕ್ರಷರ್. ಆ ಕ್ರಷರ್ನಲ್ಲಿ ಜೆಲಟಿನ್ ಸ್ಫೋಟ ಪ್ರಕರಣ. ಇವತ್ತು ಕುಟುಂಬಸ್ಥರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯ ಶವಾಗಾರದಲ್ಲಿ ಮಾರ್ಚರಿನಲ್ಲಿ 5 ಮೃತದೇಹಗಳನ್ನು ಇಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಘಟನೆಯನ್ನ ಖಂಡಿಸಿ ಇವತ್ತು ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾರೆ. ಘಟನಾ ಸ್ಥಳದಲ್ಲಿ ಬೆಳಗ್ಗೆ 11:30ಕ್ಕೆ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾರಂತೆ. ಸಂಜೆ 4 ಗಂಟೆಗೆ ಶಿವಮೊಗ್ಗಕ್ಕೆ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ಈ ಎಲ್ಲ ಘಟನೆಗಳ ಬಗ್ಗೆ ಮಾಹಿತಿಯನ್ನ ಪಡ್ಕೋತಾರೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡೋರಿದ್ದಾರೆ. ನೆನ್ನೆ ಹೇಳಿದ್ರು ನಾಳೆ ಹೋಗ್ತೀನಿ ಅಂತ. ಜೊತೆಗೆ ನಿನ್ನೆ ಕೆ.ಎಸ್. ಈಶ್ವರಪ್ಪನವರು, ಬಿ.ವೈ. ರಾಘವೇಂದ್ರ ಅವರು ಎಲ್ಲರೂ ಕೂಡ ಅಲ್ಲಿ ಬಂದು ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಆಫೀಸರ್ಸ್ಗಳ ಜೊತೆ. ನೋಡ್ತಿರುವಂತಹ ದೃಶ್ಯ, 5 ದಾರುಣ ಸಾವಾಗೋಯ್ತು ಈ ಸ್ಫೋಟದಲ್ಲಿ. ಇವತ್ತು ಮೃತದೇಹ ಹಸ್ತಾಂತರವನ್ನು ಮಾಡಲಾಗುತ್ತೆ. ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಶವಾಗಾರದಲ್ಲಿ ಇಡಲಾಗಿದೆ. ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ವಿಸಿಟ್ ಕೊಡ್ತಾರೆ. ಜೊತೆಗೆ ಪ್ರೊಟೆಸ್ಟ್ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ಅಕ್ರಮ ಗಣಿಗಾರಿಕೆಗೆ ಅವಕಾಶ ಕೊಡಲ್ಲ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಯಡಿಯೂರಪ್ಪನವರು, ಬನ್ನಿ ನೋಡೋಣ. ಶಿವಮೊಗ್ಗದಲ್ಲಿ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೇನೆ. ನಮ್ಮೆಲ್ಲ ಜಿಲ್ಲಾಧಿಕಾರಿಗಳು, ನಮ್ಮ ಸಂಸತ್ ಸದಸ್ಯರು, ನಮ್ಮ ಸಂಬಂಧಪಟ್ಟ ಗಣಿ ಸಚಿವರು ಎಲ್ಲರೂ ಭೇಟಿ ಕೊಟ್ಟಿದ್ದಾರೆ. ನಾನು ಎಲ್ಲವನ್ನ ತಿಳ್ಕೊಂಡು ಸೂಕ್ತವಾದ ಕ್ರಮ ತಗೊಂಡು ಅಕ್ರಮ ಗಣಿಗಾರಿಕೆ ತಡೆಯೋದಕ್ಕೆ, ಮತ್ತು ಆ ಸ್ಫೋಟಕ್ಕೆ ಕಾರಣ ಏನು, ಆ ಲಾರಿನಲ್ಲಿ ತರೋದಕ್ಕೆ ಯಾರು ಅನುಮತಿ ಕೊಟ್ಟರು, ಹೇಗೆ ಇದೆಲ್ಲ ಘಟನೆಗಳು ನಡೀತು, ಇದೆಲ್ಲವನ್ನ ಪರಿಶೀಲಿಸಿ ಸಮಗ್ರವಾದ ಒಂದು ತನಿಖೆಯನ್ನು ಮಾಡಿಸಿ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ತೇನೆ. ಅಕ್ರಮ ಗಣಿಗಾರಿಕೆಗೆ ಇನ್ಮೇಲೆ ಅವಕಾಶ ಯಾವ ಕಾರಣಕ್ಕೂ ನಾನು ಕೊಡೋದಿಲ್ಲ. ನೀವು ಎಲ್ಲಿ ಗಣಿಗಾರಿಕೆ ಮಾಡಬೇಕು ಅಂತಿದ್ರೆ ಲೈಸೆನ್ಸ್ ಪಡೆದು ಗಣಿಗಾರಿಕೆಯನ್ನು ಮಾಡಬೇಕು ಹೊರತು ಅಕ್ರಮ ಗಣಿಗಾರಿಕೆಯಿಂದ ಇಂಥ ಅನಾಹುತಗಳು ನಡೆಯುತ್ತೆ. ಅದಕ್ಕೋಸ್ಕರ ಇದೆಲ್ಲವನ್ನು ಬಿಗಿ ಮಾಡೋಕ್ಕೆ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಡ್ತೇನೆ. ಶಿವಮೊಗ್ಗ ಕ್ರಷರ್ ಸ್ಫೋಟ ಪ್ರಕರಣ ಉನ್ನತ ತನಿಖೆಗೆ ಏನಾದರೂ ಆದೇಶ ಕೊಡ್ತಾರಾ ಮುಖ್ಯಮಂತ್ರಿಗಳು ಅಂತ? ಸಮಗ್ರ ತನಿಖೆ ಅಂತ ಹೇಳ್ತಿದ್ರು ನಿಜ, ಆದರೆ ಒಂದು ರೀತಿ ಸಿಬಿಐ ತನಿಖೆಗೆ ಆಗ್ರಹಿಸ್ತಿದ್ದಾರಂತೆ ಕಾಂಗ್ರೆಸ್ನವರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಮೃತರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ಪರಿಹಾರವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಆದ್ರೆ ಈಗ ಹೋದ ಮೇಲೆ ಈಗಾಗಲೇ ಇವತ್ತು 11ವರೆಗೆ ಯುವ ಕಾಂಗ್ರೆಸ್ನವರು ಪ್ರತಿಭಟನೆ ಮಾಡ್ತಾರೆ. ಸಿಬಿಐ ತನಿಖೆಗೆ ಆಗ್ರಹಿಸ್ತಾರಂತೆ ಕಾಂಗ್ರೆಸ್ನವರು. ಬ್ರೇಕಿಂಗ್ ನ್ಯೂಸ್. ಸಿಬಿಐ ಕೊಡಬೇಕು ಅಂತ ಒಂದು, ಅಫ್ಕೋರ್ಸ್ ಕೆಲವರು ತಜ್ಞರು ಇದನ್ನ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಕೊಡಿ, ಕಂಪ್ಲೀಟ್ ಆಗಿ ಅನಲೈಸ್ ಮಾಡ್ತಾರೆ ಅಂತ. ಈಗಾಗಲೇ ಮೃತರ ಕುಟುಂಬಸ್ಥರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಪರಿಹಾರ ಕೂಡ ಕೊಡಲಾಗುತ್ತೆ. ಈ ಸ್ಫೋಟದಿಂದ 25ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮನೆಗಳಿಗೆ ಹಾನಿ ಕುರಿತು ಕಂದಾಯ ಇಲಾಖೆ ಸರ್ವೆ ಕೂಡ ಮಾಡ್ತಾರೆ. ವಿವಿಧ ಇಲಾಖೆಗಳಿಂದ ಸರ್ವೆ ನಡೆದು ಕೂಡ ಈಗಾಗಲೇ ಸೂಚನೆ ಕೊಡಲಾಗಿದೆ. 3 ಗ್ರಾಮಗಳ ವ್ಯಾಪ್ತಿಯಲ್ಲಿ ಮನೆಗಳಿಗೆ ಹಾನಿಯಾಗಿದೆಯಂತೆ. ಶಿವಮೊಗ್ಗ ತಾಲೂಕಿನ ಕಲ್ಲಗಂಗೂರು, ಗೆಜ್ಜೆನಹಳ್ಳಿ, ಹುಣಸೋಡು ಈ 3 ಗ್ರಾಮದಲ್ಲಿ ಮನೆಗಳಿಗೆ ಹಾನಿಯಾಗಿದೆ. 3 ಗ್ರಾಮಗಳಷ್ಟೇನಾ ಅಥವಾ ಬೇರೆ ಕಡೆ ಹಾನಿಯಾಗಿದೆಯಾ? ಇದೆಲ್ಲದ್ರ ಬಗ್ಗೆ ವಿವಿಧ ಇಲಾಖೆಗಳೀಗ ಪರಿಶೀಲನೆ ನಡೆಸಬೇಕು, ವರದಿ ಕೊಡಬೇಕು. ಈ ಶಿವಮೊಗ್ಗ ಸ್ಫೋಟ ಸಂಬಂಧ 3 ಈಗ ಪೊಲೀಸರು ನೆನ್ನೆನೆ ವಶಕ್ಕೆ ಪಡ್ಕೊಂಡ್ರು. ಅದು ವಿಷಯ ಗೊತ್ತಾಗ್ತದೆ ಅಷ್ಟೇ. 3
ಮಾಲೀಕರು ಯಾರಿದ್ದಾರೆ ಅಂದರೆ ಭೂಮಿ ಮಾಲೀಕ, ಲೀಸಿಗೆ ಪಡೆದಿರೋರು ಇವರೆಲ್ಲ, ಅವರ ಹಿನ್ನೆಲೆ ಒಬ್ಬ ದಂಧೆಕೋರ, ಮಗದೊಬ್ಬ ಮಾಜಿ ರೌಡಿ ಶೀಟರ್. ಓಹೋ ಇದೆ ಅವರಿಂದ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈ ಕ್ಷಣ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಸುಧಾಕರ, ನರಸಿಂಹಮೂರ್ತಿ, ಅವಿನಾಶ್ ಕುಲಕರ್ಣಿ ಇವ್ರು ಯಾರು ಅಂತ ನ್ಯೂಸ್ 18 ಟೀಮ್ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ವಿ ನಾವು. ಆಗ ಗೊತ್ತಾಗಿದ್ದು ಒಬ್ಬ ದಂಧೆಕೋರ, ಮತ್ತೊಬ್ಬ ಮಾಜಿ ರೌಡಿ ಶೀಟರ್. ಈ ಹಿಂದೆ ಓಸಿ ಮಟ್ಕಾ ಬಿಡ್ಡರ್ ಆಗಿದ್ರು ಸುಧಾಕರ್. ಕಳೆದ 15 ವರ್ಷಗಳಿಂದ ಕಲ್ಲು ಉದ್ಯಮದಲ್ಲಿ ಸುಧಾಕರ್ ತೊಡಗಿಸಿಕೊಂಡಿದ್ದಂತೆ. ಪಾಲುದಾರ ನರಸಿಂಹ ಈ ಹಿಂದೆ ಒಬ್ಬ ರೌಡಿ ಶೀಟರ್, 10 ವರ್ಷಗಳಿಂದ ರೌಡಿಸಂ ಬಿಟ್ಟು ಕಲ್ಲು ಉದ್ಯಮವನ್ನು ಶುರು ಮಾಡ್ಕೊಂಡಿದ್ದ. ಕೃಷಿ ಕಲ್ಲು ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಂತಹ ಮಗದೊಬ್ಬ ವ್ಯಕ್ತಿ, ಆ ಜಾಗದ ಓನರ್ ಅವಿನಾಶ್ ಕುಲಕರ್ಣಿ. ಹೊಣಸೋಡು ಗ್ರಾಮದಲ್ಲಿ ಅವಿನಾಶ್ ಕುಲಕರ್ಣಿ ಜಮೀನಿತ್ತು. ಹೊಣಸೋಡು ಗ್ರಾಮದ ಸರ್ವೆ ನಂಬರ್ 2ರಲ್ಲಿ ಜಮೀನಿದೆ, 21 ಎಕರೆ, 16 ಗುಂಟೆ ಜಮೀನು. ಆ ಜಮೀನಲ್ಲೇ ಸುಧಾಕರ್ ಮತ್ತು ನರಸಿಂಹ ಪಾಲುದಾರಿಕೆಯಲ್ಲಿ ಇದೆಲ್ಲವನ್ನು ಮಾಡ್ತಾ ಇದ್ರು. ಹಾಗಾಗಿ ಒಬ್ಬ ದಂಧೆಕೋರ, ಮಗದೊಬ್ಬ ಮಾಜಿ ರೌಡಿ ಶೀಟರ್, ಇನ್ನೊಬ್ರು ಆ ಜಾಗದ ಓನರ್. ಹೆಂಗಿದೆ ನೋಡಿ ಇವರೆಲ್ಲ ಬ್ಯಾಕ್ಗ್ರೌಂಡ್. ಮಟ್ಕಾ ಬಿಡ್ಡರ್ ಕೂಡ ಇವರುಗಳು. ಭಾರತದ ಅತಿ ಕಿರಿಯ ಪಳೆಯುಳಿಕೆಯ ಶಾಸ್ತ್ರಜ್ಞೆ, ಚೆನ್ನೈನ 13 ವರ್ಷದ ಬಾಲಕಿ. ಆಕೆಯ ಹೆಸರು ಅಶ್ವತ್ಥ ಅಂತ. ಈ ಬಾಲಕಿ ಸಾಧನೆ ಇವತ್ತು ಅಂದರೆ ಇದೇ ಶನಿವಾರ ರಾತ್ರಿ 8 ಗಂಟೆಗೆ ಇವತ್ತೇ ಬೈಜೂಸ್ ಯಂಗ್ ಜೀನಿಯಸ್ನಲ್ಲಿ ಪ್ರಸಾರ ಆಗುತ್ತೆ. ನೀವಂತೂ ತಪ್ಪದೆ ನೋಡಿ. ಅದಕ್ಕೆ ಮುಂಚೆ ಯಾರಾಕೆ ಅಂತ ಕ್ವಶನ್ ಕೇಳಿದ್ರೆ ಒಂದು ಝಲಕ್ ತೋರಿಸ್ತೀವಿ ನೋಡಿ. ಹಾಯ್, ನಾನು ಅಶ್ವಥಾ ಬಿಜ್ಜು. ನಾನು ಭಾರತದ ಯಂಗೆಸ್ಟ್ ಪ್ಯಾಲಿಯೋಂಟಾಲಜಿಸ್ಟ್ ಮತ್ತು 3 ಬೇರೆ ಬೇರೆ ಬೇಸಿನ್ಸ್ ನ ಸುಮಾರು 120 ಫಾಸಿಲ್ ಸ್ಪೆಸಿಮೆನ್ಸ್ ನ ಸಂಗ್ರಹಿಸಿದ್ದೇನೆ. ಇವಳು ಯಂಗ್ ಜೀನಿಯಸ್, ಕಲ್ಲು ಬಂಡೆಗಳಲ್ಲೂ ಜೀವಂತಿಕೆ ಕಾಣುವ ಜೀವದರ್ಶಿನಿ. ಇವಳು ಯಂಗ್ ಜೀನಿಯಸ್, 13 ವರ್ಷ ವಯಸ್ಸಿಗೆ ವಿಶ್ವ ವಿಜೇತೆ. ಭಾರತದ ಅತಿ ಕಿರಿಯ ಪ್ಯಾಲಿಯೋಂಟಾಲಜಿಸ್ಟ್ ಅಂದ್ರೆ ಪಳೆಯುಳಿಕೆ ಶಾಸ್ತ್ರಜ್ಞಿ. ನೆಟ್ವರ್ಕ್ 8 ನ ಅದ್ಭುತ ಶೋನಲ್ಲಿ ಅಪ್ರತಿಮ ಪ್ರತಿಭೆ ಚೆನ್ನೈನ ಅಶ್ವಥಾ ಬಿಜು. ಈಕೆ 2020ರಲ್ಲಿ ಗ್ಲೋಬಲ್ ಚೈಲ್ಡ್ ಪ್ರಾಡಿಜಿ ಪ್ರಶಸ್ತಿ ಪಡೆದವಳು. ನಾರ್ಮಲ್ ರಾಕ್ ಮತ್ತು ಫಾಸಿಲ್ಸ್ ಗಳ ನಡುವೆ ಅಂತರ ಗುರುತಿಸಲು ಮತ್ತು ಪ್ರತ್ಯೇಕಿಸಲು ಪ್ಯಾಟರ್ನ್ಸ್ ನಮಗೆ ಸಹಾಯ ಮಾಡುತ್ತೆ. ಕೋಟ್ಯಾಂತರ ವರ್ಷಗಳ ಹಿಂದಿದ್ದ ಡೈನೋಸಾರಸ್ ನ ಅವಶೇಷಗಳನ್ನ ಕಂಡು ಹಿಡಿದವಳು. ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. This is a dinosaur bone fragment. ಹೌದು, ಇದು 252 ಮಿಲಿಯನ್ ಇಯರ್ಸ್ ಓಲ್ಡ್. ಬರ್ತಿದ್ದಾಳೆ ಭಾರತದ ಪಳೆಯುಳಿಕೆ ಹುಡುಗಿ ಯಂಗ್ ಜೀನಿಯಸ್ ನಲ್ಲಿ. ಇದೇ 23ರಂದು ಶನಿವಾರ ರಾತ್ರಿ 8 ಗಂಟೆಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಜನವರಿ 23ನೇ ತಾರೀಕು ದೇಶದಾದ್ಯಂತ ಪರಾಕ್ರಮ್ ದಿವಸ್ ಅನ್ನ ಆಚರಣೆ ಮಾಡಲಾಗ್ತಾ ಇದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ದಿನಾಚರಣೆ. ಹಾಗಾಗಿ ನೇತಾಜಿ ಅವರಿಗೆ ಗೌರವ ಸೂಚಿಸೋದಕ್ಕೆ ಕೇಂದ್ರದಿಂದ ಪರಾಕ್ರಮ್ ದಿವಸವನ್ನಾಗಿ ಇವತ್ತು ಆಚರಣೆ ಮಾಡಲಾಗುತ್ತೆ. ನೇತಾಜಿ ಅವರ 125ನೇ ಜನ್ಮ ದಿನಾಚರಣೆ ಇವತ್ತು. ಬೋಸ್ ಅವರ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತ್ಯೋತ್ಸವದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಭಾಗವಹಿಸ್ತಾರೆ. ಕೋಲ್ಕತ್ತಾಗೆ ಹೋಗ್ತಾರೆ, ಅಲ್ಲೊಂದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಭಾಗವಹಿಸೋರಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ನೇತಾಜಿ ಅವರ ಸ್ವತಂತ್ರ ಹೋರಾಟವನ್ನ ಸ್ಮರಿಸಿದರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆಲ್ಲ ಅತ್ಯಂತ ಹೆಮ್ಮೆ ಅನಿಸುತ್ತೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಈ ವರ್ಷದಿಂದ ಪ್ರತಿ ವರ್ಷ ಜನವರಿ 23ರಂದು ಪರಾಕ್ರಮ ದಿನ ಎಂದು ಆಚರಿಸಲು ಭಾರತ ಸರ್ಕಾರ ನಿರ್ಧರಿಸಿದೆ. ಮಹಾನ್ ನಾಯಕರು ರಾಷ್ಟ್ರಕ್ಕೆ ನೀಡಿದ ಅನನ್ಯ ಕೊಡುಗೆಯನ್ನು ಭಾರತೀಯರು ಗೌರವ ಮತ್ತು ಪ್ರೀತಿಯಿಂದ ನೆನಪಿಸಿಕೊಳ್ಳಬೇಕು. ನೀವು